ಮತ್ತೆ ಹೈ ವೋಲ್ಟೇಜ್ ಕಂಡಕ್ಟರ್ ಎಷ್ಟಿರಬೇಕಪ್ಪ ಅಂದ್ರೆ when a low or medium voltage line is passing over along or terminating to building, then it approachable distance should not be less than ಅಂದ್ರೆ ಇವಾಗ ಒಂದು ಬಿಲ್ಡಿಂಗ್ ಇರುತ್ತೆ, ಆ ಬಿಲ್ಡಿಂಗ್ ಇಂದ ಡಿಸ್ಟೆನ್ಸ್ ಎಷ್ಟಿರ್ಬೇಕಪ್ಪ ವೈರ್ ಅಂತಂದ್ರೆ, ಇವಾಗ ರೂಫ್ ಅಂದ್ರೆ ಬಾಲ್ಕನಿ ರೂಫ್ ಇಂದ when the line is passing over the building, then the vertical clearance should be not to be less than 2.439 meters, 8 feet ಇರಬೇಕು. ಅಂದ್ರೆ ಇದು ಡಿಸ್ಟೆನ್ಸ್ ಎಷ್ಟಿರಬೇಕು, 8 feet ಇರಬೇಕು. ಮೀಟರ್ಸ್ ಅಲ್ಲಿ ತಗೊಂಡಾಗ 2.39 meters ಇರಬೇಕಾಗುತ್ತೆ. ಅದೇ ರೀತಿ when the line passing building, then the horizontal clearance, horizontal ಆಗಿದ್ದಾಗ vertical ಆಗಿದ್ದಾಗ ಇದು horizontal ಅಲ್ಲಿದ್ದಾಗ ನಮಗೆ ಎಷ್ಟಿರ್ಬೇಕಪ್ಪ ಅಂದ್ರೆ 4 feet ಇರಬೇಕು. ಗೊತ್ತಾಯ್ತಾ? ಹಾರಿಜಾಂಟಲ್ ಇದ್ದಾಗ 4 feet 1.29 meters ಇರಬೇಕು. ಗೊತ್ತಾಯ್ತಾ? ಇದು ವರ್ಟಿಕಲ್ ಅಲ್ಲಿ 2.39 8 feet ಇರಬೇಕು. ಹಾರಿಜಾಂಟಲ್ ಅಲ್ಲಿ ಇದ್ದಾಗ 1.29 meters 4 feet ಇರಬೇಕಾಗುತ್ತೆ. ಓಕೆನಾ? ಮತ್ತೆ ಫಾರ್ ದಿ ಹೈ ರೂಫ್ ಅಂದ್ರೆ ನಮ್ಗೆ ಇನ್ನೂ ಜಾಸ್ತಿ ಇತ್ತು ಅಂತಂದ್ರೆ when the line is passing over the building, then the vertical clearance should not be less than 2.439 meters, 8 feet. When the line is passing along the building, then the horizontal clearance should not be less than 1.29. Same high roof ಗೂ ಸೇಮ್ ಇಷ್ಟೇ ಇರಬೇಕಾಗುತ್ತೆ. ನೆಕ್ಸ್ಟ್ ರೂಲ್ ನಂಬರ್ 80. ರೂಲ್ ನಂಬರ್ 80 ಏನ್ ಹೇಳುತ್ತಪ್ಪ ಅಂದ್ರೆ ಡಿಸ್ಟೆನ್ಸ್ ಆಫ್ ದಿ ಹೈ ವೋಲ್ಟೇಜ್ ಫ್ರಮ್ ದಿ ಬಿಲ್ಡಿಂಗ್, ಅಂದ್ರೆ ಡಿಸ್ಟೆನ್ಸ್ ಆಫ್ ದಿ ಹೈ ವೋಲ್ಟೇಜ್ ದಿ ಬಿಲ್ಡಿಂಗ್ ಇಂದ ಹೈ ವೋಲ್ಟೇಜ್ ಎಷ್ಟು ಡಿಸ್ಟೆನ್ಸ್ ಇರಬೇಕಪ್ಪ ಅಂತಂದ್ರೆ when the line distance of the high voltage building, when the line is passing over a long building, then the vertical clearance should not be less than, for high voltage up to including 33 kV, high voltage ಅಂದ್ರೆ up to 33 kV ಗೆ 3.66 meters 12 feet height ಅಲ್ಲಿ ಇರಬೇಕಾಗುತ್ತೆ. 12 feet ಡಿಸ್ಟೆನ್ಸ್ ಅಲ್ಲಿ ಇರಬೇಕಾಗುತ್ತೆ. ಆಯ್ತಾ? 12 feet ಡಿಸ್ಟೆನ್ಸ್ ಅಲ್ಲಿ ಇರಬೇಕು. 3.66 meters ಇರಬೇಕು. ಫಾರ್ EHT ಲೈನ್ಸ್ ಅಂತ ಬಂದಾಗ ಅದು ಸಹ ಸ್ವಲ್ಪ ಹೆಚ್ಚು ಪ್ಲಸ್ ಆರ್ ಮೈನಸ್ 3.66 ಮೀಟರ್ಗೆ ನಾವು ಪ್ಲಸ್ 0.305 ಮೀಟರ್ಸ್ ನ ಸೇರಿಸ್ಕೊಡ್ಬೇಕಾಗತ್ತೆ. ಅವಾಗ 1 feet ಜಾಸ್ತಿ ಆಗುತ್ತೆ, 13 feet ಇರಬೇಕಾಗತ್ತೆ. ಎಷ್ಟು? ಸೇಮ್ ಇದ್ರ ಜೊತೆಗೆ 0.33 ಮೀಟರ್ಸ್ ನ ಹ್ಯಾಡ್ ಮಾಡಿದಾಗ ನಮ್ಗೆ 1 feet ಜಾಸ್ತಿ ಬರುತ್ತೆ, ಅಲ್ಲಿ 13 feet ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಬಂದು ರೂಲ್ ನಂಬರ್ 85 ಏನ್ ಹೇಳುತ್ತಪ್ಪ ಅಂತಂದ್ರೆ ದ ಸ್ಪ್ಯಾನ್ ಆಫ್ ದಿ ಲೈನ್. ರೂಲ್ ನಂಬರ್ 85 ಏನ್ ಹೇಳುತ್ತಪ್ಪ ಅಂತಂದ್ರೆ ನಮ್ಗೆ ದ ಸ್ಪ್ಯಾನ್ ಆಫ್ ದಿ ಲೈನ್ should not be more than 67 meters 220 feet. ಅಂದ್ರೆ ಲೈನ್ ಸ್ಪ್ಯಾನ್ ಎಷ್ಟಿರ್ಬೇಕಪ್ಪ ಅಂತಂದ್ರೆ ನಮ್ಗೆ ಮಿನಿಮಮ್ 67 meters ಇರಬೇಕು, 220 feet ಇರಬೇಕು. ಓಕೆನಾ? ಲೈನ್ ಸ್ಪ್ಯಾನ್ 85 ರೂಲ್ ಏನ್ ಹೇಳುತ್ತೆ, ಲೈನ್ ಸ್ಪ್ಯಾನ್ ಹೇಳುತ್ತೆ. ಆ ಲೈನ್ ಸ್ಪ್ಯಾನ್ ಬಂದು 67 meters ಇರಬೇಕು. ಫೀಟ್ ನಲ್ಲಿ ತಗೊಂಡಾಗ 220 feet ಇರಬೇಕು. ಮತ್ತೆ ರೂಲ್ ನಂಬರ್ 88 ಏನ್ ಹೇಳುತ್ತಪ್ಪ ಅಂತಂದ್ರೆ ನಮ್ಗೆ ರೂಲ್ ನಂಬರ್ 88 ದ ಬ್ರೇಕಿಂಗ್ ಸ್ಟ್ರೆಂತ್ of the guard wire should not be less than 635 kgs.
ಅಂದ್ರೆ ರೂಲ್ ನಂಬರ್ 88 ಏನ್ ಹೇಳುತ್ತೆ, ದ ಬ್ರೇಕಿಂಗ್ ಸ್ಟ್ರೆಂತ್ ಆಫ್ ದಿ guard wire is equal to not less than 635 kg. ಅಂದ್ರೆ ರೂಲ್ ನಂಬರ್ 88 ಸ್ಟ್ರೆಂತ್ ಏನ್ ಹೇಳುತ್ತೆ, ದ ಬ್ರೇಕಿಂಗ್ ಸ್ಟ್ರೆಂತ್ ಆಫ್ ದಿ ಗಾರ್ಡ್ ವೈರ್ ಇಸ್ ನಾಟ್ ಲೆಸ್ ದೆನ್ 635 kg ಇರಬೇಕು. ನೆಕ್ಸ್ಟ್ ಬಂದು ನಿಮ್ಗೆ ಬರ್ತಕ್ಕಂಥದ್ದು ಅಂಡರ್ ಗ್ರೌಂಡ್ ಕೇಬಲ್ಸ್. ಏನು ಅಂಡರ್ ಗ್ರೌಂಡ್ ಕೇಬಲ್ಸ್, ಇಷ್ಟು ನಿಮ್ಗೆ ಓವರ್ ಹೆಡ್ ಲೈನ್ಸ್ ಅಲ್ಲಿ ಬಂತು. ಈಗ ನಿಮ್ಗೆ ಅಂಡರ್ ಗ್ರೌಂಡ್ ಕೇಬಲ್ಸ್ ಬರುತ್ತೆ. ಅಂಡರ್ ಗ್ರೌಂಡ್ ಕೇಬಲ್ಸ್ ನ ತಿಳ್ಕೊಳ್ಳೋಣ. A conductor covered with the insulation mechanical protective covering is called cable. It may consist of the single wire or number of standard wires, or cable have one or more than separately insulated conductor enclosed in the single mechanical protective covering. Each insulated conductor is called a core. The 3 core cables are is common use. ಅಂದ್ರೆ ಈ ಅಂಡರ್ಗ್ರೌಂಡ್ ಕೇಬಲ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ನಾವು ಭೂಮಿನಲ್ಲಿ ಯೂಸ್ ಮಾಡ್ತಕ್ಕಂಥ ಕೇಬಲ್ ನ ನಾವೇನಂತ ಕರಿತೀವಿ, ಭೂಮಿ ಒಳಗಡೆ ಹಾಕ್ತಕ್ಕಂಥ ಕೇಬಲ್ ನ ಅಂಡರ್ಗ್ರೌಂಡ್ ಕೇಬಲ್ಸ್ ಅಂತ ಕರಿತೀವಿ. ಆ ಅಂಡರ್ಗ್ರೌಂಡ್ ಕೇಬಲ್ಸ್ ಅಂತ ಕರೆದಾಗ ಆ ಅಂಡರ್ಗ್ರೌಂಡ್ ಕೇಬಲ್ಸ್ ನಲ್ಲಿ ಯಾವ ತರ ನಾವು ಕೇಬಲ್ ಅಂತ ಯಾವ ಕರಿತೀವಿ ಅಂತಂದ್ರೆ, ಎ ಕಂಡಕ್ಟರ್ ಕವರ್ ವಿತ್ ಎ ಇನ್ಸುಲೇಷನ್ ಅಂಡ್ ಮೆಕ್ಯಾನಿಕಲ್ ಪ್ರೊಟೆಕ್ಟಿಂಗ್ ಕವರ್. ಅಂದ್ರೆ ಒಂದು ಕಂಡಕ್ಟರ್ಗೆ ನಾವು ಇನ್ಸುಲೇಷನ್ ನ ಯೂಸ್ ಮಾಡಿಕೊಂಡು ಮೆಕ್ಯಾನಿಕಲ್ ಆಗಿ ಪ್ರೊಟೆಕ್ಟಿವ್ ಮಾಡ್ತಕ್ಕಂಥದನ್ನ ನಾವೇನಂತ ಕರಿತೀವಿ, ಕೇಬಲ್ ಅಂತ ಕರಿತೀವಿ. ಇಟ್ ಮೆನಿ ಕನ್ಸಿಸ್ಟ್ ಆಫ್ ಸಿಂಗಲ್ ವೈರ್ ಆರ್ ಮೋರ್ ನಂಬರ್ ಆಫ್ ಸ್ಟ್ಯಾಂಡರ್ಡ್ ವೈರ್ಸ್. ಅಂದ್ರೆ ಇದು ಏನಾಗುತ್ತೆ, ಸಿಂಗಲ್ ವೈರು ಆಗಿರುತ್ತೆ, ಅದಕ್ಕಿಂತ ಅಂದ್ರೆ ಸಿಂಗಲ್ ವೈರ್ ಇರುತ್ತೆ, ಅಥವಾ ಮೋರ್ ನಂಬರ್ ಆಫ್ ಸ್ಟ್ಯಾಂಡರ್ಡ್ ವೈರ್ಸ್ ಆಗಿರುತ್ತೆ. ಎ ಕೇಬಲ್ ಮೇ ಹ್ಯಾವ್ ಒನ್ ಆರ್ ಮೋರ್ ದೆನ್ ಒನ್ ಸಪರೇಟ್ ಇನ್ಸುಲೇಟೆಡ್ ಕಂಡಕ್ಟರ್. ಅಂದ್ರೆ ಈ ಕಂಡಕ್ಟರ್ ಅಲ್ಲಿ ಏನಾಗುತ್ತೆ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸಪರೇಟ್ ಆಗಿ ಇನ್ಸುಲೇಟೆಡ್ ಮಾಡಿರತಕ್ಕಂಥದನ್ನ, ಎನ್ಕ್ಲೋಸ್ ಮಾಡಿರತಕ್ಕಂಥದನ್ನ ಸಿಂಗಲ್ ಮೆಕ್ಯಾನಿಕಲ್ ಪ್ರೊಟೆಕ್ಟಿವ್ ಕವರಿಂಗ್. ಈಚ್ ಇನ್ಸುಲೇಟೆಡ್ ಕಂಡಕ್ಟರ್ ಈಸ್ ಕಾಲ್ಡ್, ಅಂದ್ರೆ ಈಚ್ ಇನ್ಸುಲೇಟೆಡ್, ಒಂದೊಂದು ಇನ್ಸುಲೇಟೆಡ್ ಕಂಡಕ್ಟರ್ ನಾವೇನಂತ ಕರಿತೀವಿ, ಕೋರ್ ಅಂತ ಕರಿತೀವಿ. ಇದರಲ್ಲಿ ನಾವು ಆಕ್ಚುಲ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು 3 ಕೋರ್ ಕೇಬಲ್. ಕಾಮನ್ ಆಗಿ ನಾವು ಜಾಸ್ತಿ ಯೂಸ್ ಮಾಡ್ತಕ್ಕಂಥದ್ದು ಯಾವುದು, 3 ಕೋರ್ ಕೇಬಲ್ ನ ಯೂಸ್ ಮಾಡ್ತೀವಿ. ಈ 3 ಕೋರ್ ಕೇಬಲ್ ಅಲ್ಲಿ ಬಂದಾಗ ನಮ್ಗೆ ಅದ್ರಲ್ಲಿ ಪಾರ್ಟ್ಸ್ ಏನೇನ್ ಬರ್ತದಪ್ಪ ಅಂತಂದ್ರೆ, ಫಸ್ಟ್ ಪಾರ್ಟ್ಸ್ ಆಫ್ ಅಂಡರ್ಗ್ರೌಂಡ್ ಕೇಬಲ್. ಪಾರ್ಟ್ಸ್ ಅಂತ ಬಂದಾಗ ಒಂದು ಕಾಂಪೌಂಡ್, ಸರ್ವಿಂಗು, ಮತ್ತೆ ಕಂಡಕ್ಟರ್, ನೆಕ್ಸ್ಟ್ ಸ್ಟೀಲ್ ಟ್ಯಾಪ್, ಆರ್ಮೋರ್, paper insulation, lead sheet, lead sheet, compounded guarding, compounded grading, 7 ಬಂದು ಕಂಡಕ್ಟರ್ 6. ಟೋಟಲ್ ಆಗಿ ಹಿಂಗಿದ್ರಲ್ಲಿ ಪಾರ್ಟ್ಸ್ ಬರ್ತಕ್ಕಂಥದ್ದು ಕಾಂಪೌಂಡ್ ಸರ್ವಿಂಗು, ಮತ್ತೆ ಸ್ಟೀಲ್ ಟೇಪ್ ಆರ್ಮೋರು, ಮತ್ತೆ ಪೇಪರ್ ಇನ್ಸುಲೇಟೆಡ್, ಲೆಡ್ ಶೀಟ್, ಕಾಂಪೌಂಡ್ ಗ್ರೇಡಿಂಗು, ಮತ್ತೆ ಕಂಡಕ್ಟರ್. ಇಷ್ಟು ಪಾರ್ಟ್ಸ್ ನಲ್ಲಿ ಬರ್ತಕ್ಕಂಥದ್ದು. ಫಸ್ಟ್ ನಾವು ಇಟ್ ಕನ್ಸಿಸ್ಟ್ ಆಫ್ ಎ
ಕನ್ಸಿಸ್ಟ್ ಆಫ್ ಮೇನ್ಲಿ ದ 3 ಪಾರ್ಟ್ಸ್: ಕಂಡಕ್ಟರ್, ಇನ್ಸುಲೇಷನ್ ಮತ್ತೆ ಮೆಕ್ಯಾನಿಕಲ್ ಪ್ರೊಟೆಕ್ಟಿವ್ ಕವರಿಂಗ್. ಅಂದ್ರೆ ಇದರಲ್ಲಿ ಕಾಮನ್ ಆಗಿ ನಾವು ಯೂಸ್ ಮಾಡ್ತಕ್ಕಂಥದ್ದು 3 ಪಾರ್ಟ್ಸ್ ನ ಯೂಸ್ ಮಾಡ್ತೀವಿ. ಒಂದು ಕಂಡಕ್ಟರ್, ಇಟ್ ಕನ್ಸಿಸ್ಟ್ ಆಫ್ ಒನ್ ಆರ್ ಮೋರ್ ದೆನ್ ವೈರ್ಸ್ ಪಾಸಿಂಗ್ ದಿ ಕರೆಂಟ್. ಅಂದ್ರೆ ಕಂಡಕ್ಟರ್ ಅಂತ ತಗೊಂಡಾಗ ಒನ್ ಆರ್ ಮೋರ್ ದಿ ನಂಬರ್ ಆಫ್ ಪಾಸಿಂಗ್ ಕರೆಂಟ್. ಅಂದ್ರೆ ಆ ವೈರ್ ಅಲ್ಲಿ ಏನಾಗುತ್ತೆ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವೈರ್ ಇರ್ತದೆ, ಕರೆಂಟ್ ಪಾಸಿಂಗ್ ಆಗ್ತಕ್ಕಂಥದ್ದನ್ನ ಕಂಡಕ್ಟರ್ ಅಂತ ಕರಿತೀವಿ. ಮತ್ತೆ ಇನ್ಸುಲೇಷನ್ ಅಂತ ತಗೊಂಡಾಗ ಇಟ್ ಈಸ್ ಯೂಸ್ಡ್ ಟು ಐಸೋಲೇಟ್ ದಿ ಕೋರ್ಸ್ ಫ್ರಮ್ ದಿ ಈಚ್ ಅದರ್. ಅಂದ್ರೆ ಈ ಏನ್ ಮಾಡುತ್ತೆ, ನಿಮ್ಗೆ ಕೋರ್ಸ್ ಅಲ್ಲಿ ಐಸೋಲೇಟ್ ಮಾಡ್ತಾ ಇರ್ತದೆ. ಮತ್ತೆ ಮೆಕ್ಯಾನಿಕಲ್ ಪ್ರೊಟೆಕ್ಟಿಂಗ್ ಕವರಿಂಗ್ ಅಂದ್ರೆ ಇಟ್ ಕನ್ಸಿಸ್ಟ್ ಆಫ್ ಪೇಪರ್, lead bedding, steel tape, etc. and protects the cable from the dampness of mechanical trust. ಅಂದ್ರೆ ಈ ಮೆಕ್ಯಾನಿಕಲ್ ಪ್ರೊಟೆಕ್ಟಿಂಗ್ ಕವರ್ ಏನ್ ಮಾಡ್ತದೆ ಅಂದ್ರೆ ನಿಮ್ಗೆ ಒಂದು ಪೇಪರ್, ಇನ್ನೊಂದು ಲೆಡ್ ಬೆಡ್ಡಿಂಗ್ ಮತ್ತೆ ಸ್ಟೀಲ್ ಟೇಪ್ ಎಕ್ಸೆಟ್ರಾ ಇವನ್ ಯೂಸ್ ಮಾಡಿರ್ತಾರೆ. ಇದು ಏನ್ ಮಾಡ್ತದೆ, ಕೇಬಲ್ ನ ಪ್ರೊಟೆಕ್ಟ್ ಮಾಡ್ತದೆ ಫ್ರಮ್ ಯಾವ್ದ್ರಿಂದ ಅಂತಂದ್ರೆ ಡ್ಯಾಂಪ್ನೆಸ್ ಇಂದ ಮತ್ತೆ ಮೆಕ್ಯಾನಿಕಲ್ ಟ್ರಸ್ಟ್ ಇಂದ ಏನ್ ಮಾಡುತ್ತೆ, ಇದು ನಿಮ್ಗೆ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ನಿಮ್ಗೆ ಅದೇ ರೀತಿ ಕ್ಲಾಸಿಫಿಕೇಶನ್ ಆಫ್ ಅಂಡರ್ಗ್ರೌಂಡ್ ಕೇಬಲ್. ಏನು ಕ್ಲಾಸಿಫಿಕೇಶನ್ ಆಫ್ ಅಂಡರ್ಗ್ರೌಂಡ್ ಕೇಬಲ್? ಯುಜಿ ಮೀನ್ಸ್ ಅಂಡರ್ಗ್ರೌಂಡ್ ಕೇಬಲ್. ಇದರಲ್ಲಿ ಫಸ್ಟ್ ಒನ್ ಬಂದು ಲೋ ಟೆನ್ಷನ್ ಕೇಬಲ್. low tension cable. Second one was high tension cable. Third one super high tension cable. Super high tension cable. Fourth one extra high tension cable. Extra high tension cable. Fifth one oil immersed or gas immersed, high pressure or gas pressure cable. Oil pressure or gas pressure. ಇಷ್ಟು ನಿಮಗೆ ಕ್ಲಾಸಿಫಿಕೇಶನ್ ಬರುತ್ತೆ. ಯಾವ್ದು ಲೋ ಟೆನ್ಷನ್ ಕೇಬಲ್, ಹೈ ಟೆನ್ಷನ್ ಕೇಬಲ್, ಸೂಪರ್ ಹೈ ಟೆನ್ಷನ್ ಕೇಬಲ್ ಮತ್ತೆ ಎಕ್ಸ್ಟ್ರಾ ಹೈ ಟೆನ್ಷನ್ ಕೇಬಲ್, ಆಯಿಲ್ ಪ್ರೆಷರ್ ಅಂಡ್ ಗ್ಯಾಸ್ ಪ್ರೆಷರ್ ಹೈ ಟೆನ್ಷನ್ ಕೇಬಲ್ ಇಷ್ಟು ಬರ್ತದೆ. ಇದರಲ್ಲಿ ಲೋ ಟೆನ್ಷನ್ ಕೇಬಲ್ ನ ಅಪ್ ಟು ಎಲ್ಲರಿಗೂ ಯೂಸ್ ಮಾಡ್ತೀವಿ. ಈ ಲೋ ಟೆನ್ಷನ್ ಕೇಬಲ್ ನ ಅಪ್ ಟು ನಾವು 1000 ವೋಲ್ಟ್ಸ್ ವರೆಗೂ ಲೋ ಟೆನ್ಷನ್ ಕೇಬಲ್ಸ್ ನ ಯೂಸ್ ಮಾಡ್ತೇವೆ. ಎಷ್ಟಿಗೆ 1000 ಅಪ್ ಟು 1000 ವೋಲ್ಟ್ಸ್ ವರೆಗೂ ಲೋ ಟೆನ್ಷನ್ ಕೇಬಲ್ ಯೂಸ್ ಮಾಡ್ತೀವಿ. ಹೈ ಟೆನ್ಷನ್ ಕೇಬಲ್ ಅಪ್ ಟು 11000 ವೋಲ್ಟ್ಸ್ ವರೆಗೂ ಹೈ ಟೆನ್ಷನ್ ಕೇಬಲ್ಸ್ ನ ಯೂಸ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಬಂದು ಸೂಪರ್ ಟೆನ್ಷನ್ ಕೇಬಲ್ ಬಂದು ಫಾರ್ 22 to 33 kV. ಫಾರ್ 22 kV to 33 kV ವರೆಗೂ ಏನ್ ಮಾಡ್ತೀವಿ, ಸೂಪರ್ ಹೈ ಟೆನ್ಷನ್ ಕೇಬಲ್ ನ ಯೂಸ್ ಮಾಡ್ತೀವಿ. ಸೂಪರ್ ಟೆನ್ಷನ್, ಎಕ್ಸ್ಟ್ರಾ ಹೈ ಟೆನ್ಷನ್. ನೆಕ್ಸ್ಟ್ ಎಕ್ಸ್ಟ್ರಾ ಹೈ ಟೆನ್ಷನ್ ಬಂದು ಫಾರ್ 33 kV to 66 kV ಗೆ ನಾವೇನ್ ಮಾಡ್ತೀವಿ, ಎಕ್ಸ್ಟ್ರಾ ಹೈ ಟೆನ್ಷನ್ ಕೇಬಲ್ಸ್ ನ ಯೂಸ್ ಮಾಡ್ತೀವಿ. ಅಬೌವ್ 66 ಅಂದ್ರೆ 62 to 132 kV ಗೆ ನಾವೇನ್ ಮಾಡ್ತೀವಿ, ಆಯಿಲ್ ಪ್ರೆಷರ್ ಆರ್ ಗ್ಯಾಸ್ ಪ್ರೆಷರ್ ಕೇಬಲ್ಸ್ ನ ಯೂಸ್ ಮಾಡ್ತೀವಿ. ಗೊತ್ತಾಯ್ತಾ? ಲೋ ಟೆನ್ಷನ್ ಕೇಬಲ್ ನ ಎಲ್ಲಿ ಯೂಸ್ ಮಾಡ್ತೀವಿ, ಅಪ್ ಟು 1000 ವೋಲ್ಟ್ಸ್. ಹೈ ಟೆನ್ಷನ್ ಕೇಬಲ್ ನ ಅಪ್ ಟು 11000 ವೋಲ್ಟ್ಸ್. ಸೂಪರ್ ಟೆನ್ಷನ್ ಕೇಬಲ್ ನ ಅಪ್ ಟು 22 to 33 kV.
ಲೈನ್ ಅಲ್ಲಿ. ಮತ್ತೆ ಎಕ್ಸ್ಟ್ರಾ ಹೈ ಟೆನ್ಷನ್ ಕೇಬಲ್ ನ 33 kV ಟು 66 kV ಗೆ, ಮತ್ತೆ ಆಯಿಲ್ ಪ್ರೆಷರ್ ಅಥವಾ ಗ್ಯಾಸ್ ಪ್ರೆಷರ್ ಕೇಬಲ್ ನ 66 ಟು 132 kV ಗೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದರಲ್ಲಿ ಕನ್ಸ್ಟ್ರಕ್ಷನ್ ಆಫ್ ಅಂಡರ್ಗ್ರೌಂಡ್ ಕೇಬಲ್ಸ್ ಅಂತ ಹೇಳ್ತೀವಿ. ಕನ್ಸ್ಟ್ರಕ್ಷನ್ ಅಂತ ಬಂದಾಗ ನಮ್ಗೆ ಕನ್ಸ್ಟ್ರಕ್ಷನ್ಸ್ ಆಫ್ ಯುಜಿ ಕೇಬಲ್. ಒಂದು ಬಂದು ಕೋರ್, ಒಂದು ಬಂದು ಕೋರ್, ಸೆಕೆಂಡ್ ಒನ್ ಬಂದು ಇನ್ಸುಲೇಷನ್, ಮೂರನೇದು ಬಂದು ಮೆಟಾಲಿಕ್ ಶೀಟ್, ನಾಲ್ಕನೇದು ಬಂದು ಬೆಡ್ಡಿಂಗ್, ಐದನೇದು ಬಂದು ಹಾರ್ಮೋನಿಂಗ್, ಆರನೇದು ಬಂದು ಪ್ರೊಟೆಕ್ಷನ್. ಒಂದು ಕೋರು, ಇನ್ಸುಲೇಷನ್, ಮೆಟಾಲಿಕ್ ಶೀಟು, ಬೆಡ್ಡಿಂಗು, ಆರ್ಮೋರಿಂಗು ಮತ್ತೆ ಪ್ರೊಟೆಕ್ಷನ್ ಈ ತರ ಬರುತ್ತೆ. ಇದರಲ್ಲಿ ಬಂದಾಗ ಫಸ್ಟ್ ಕೋರ್ ಅಂತ ಬಂದಾಗ ದ ನಂಬರ್ ಆಫ್ ಕೋರ್ಸ್ ಮೇ ಬಿ 1 to 4. ಈಚ್ ಕೋರ್ is well insulated from each other as well as covered with the separate insulation cover. ಕೋರ್ ಅಂತ ತಗೊಂಡಾಗ ಈ ಕೋರಲ್ಲಿ ಬಂದು 1 ರಿಂದ 4 ಕೇಬಲ್ ಇರುತ್ತೆ. 1 to 4 ಕೇಬಲ್ಸ್ ಇರುತ್ತೆ. ಆ 4 ಕೇಬಲ್ಸ್ ಏನಾಗುತ್ತೆ, 4 ವೈರ್ಸ್ ಸಪರೇಟ್ ಆಗಿ ಇನ್ಸುಲೇಷನ್ ಮಾಡಿರ್ತಾರೆ. ಸಪರೇಟ್ ಆಗಿ ಇನ್ಸುಲೇಷನ್ ಮಾಡಿರೋದ್ರಿಂದ ಅದನ್ನ ನಾವೇನಂತ ಕರಿತೀವಿ, ಕೋರ್ ಅಂತ. 1 ಕೋರ್, 2 ಕೋರ್, 3 ಕೋರ್, 4 ಕೋರ್ ಅಂತ ಈ ತರ 4 ಕೋರ್ಸ್ ಬರುತ್ತೆ. ಒಂದು ಸಿಂಗಲ್ ಇತ್ತು ಅಂದ್ರೆ 1 ಕೋರು, 2 ವೈರ್ ಇತ್ತು ಅಂದ್ರೆ 2 ಕೋರು, 3 ವೈರ್ ಇತ್ತು ಅಂದ್ರೆ 3 ಕೋರು, 3 ಕೋರು, 4 ವೈರ್ ಇತ್ತು ಅಂತಂದ್ರೆ 4 ಕೋರ್ ಅಂತ ಕರಿತೀವಿ. ಅದ್ರ ಜೊತೆಗೆ ಇದನ್ನ 4 ಕೋರ್ ಅಂತ ಹೇಳ್ಬೋದು, ಇಲ್ಲ 3.5 ಕೋರ್ ಅಂತ ಹೇಳ್ತೀವಿ. 3.5 ಕೋರ್ ಕೇಬಲ್ ಅಂತ ಕರಿತೀವಿ. ಈ 3.5 ಕೋರ್ ಅಂತ ಯಾಕೆ ಕರಿತೀವಿ ಅಂದ್ರೆ ಇದರಲ್ಲಿ ಬರ್ತಕ್ಕಂಥದ್ದು ಒಂದು ಆರ್ ಫೇಸು, ವೈ ಫೇಸು, ಬ್ಲೂ ಫೇಸ್. ಅದ್ರ ಜೊತೆಗೆ ಒಂದನ್ನ ನ್ಯೂಟ್ರಲ್ ನ ಯೂಸ್ ಮಾಡಿರ್ತಾನೆ. ಆ ನ್ಯೂಟ್ರಲ್ ಬಂದು ಏನಾಗಿರುತ್ತೆ ನಿಮ್ಗೆ ಅದನ್ನ 0.5 ಅಂತ ಕರಿತೀವಿ. ಓಕೆನಾ? ಅದನ್ನ ಸಿಂಗಲ್ 1 ಕೋರ್ ಅಂತ ಕರೆಯೋದಿಲ್ಲ, ಅದನ್ನ 0.5 ಕೋರ್ ಅಂತ ಕರಿತೀವಿ. ಅದಕ್ಕೆ 3.5 ಕೋರ್ ಅಥವಾ 4 ಕೋರ್ ಕೇಬಲ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ಸುಲೇಷನ್ ಅಂತ ಬಂದಾಗ ಆಸ್ ಇಂಪ್ರಿಗ್ನೇಟೆಡ್ ಪೇಪರ್ ಈಸ್ ಯೂಸ್ಡ್ ಟು ಇನ್ಸುಲೇಷನ್ ಬಿಟ್ವೀನ್ ದಿ ಕೋರ್ಸ್. ಅಂದ್ರೆ ಒಂದೊಂದು ಕೋರ್ಗೂ ಇಂಪ್ರಿಗ್ನೇಟೆಡ್ ಪೇಪರ್ ನ ಏನ್ ಮಾಡಿರ್ತಾನೆ, ಕವರಿಂಗ್ ಮಾಡಿರ್ತಾನೆ. ಅದಕ್ಕೆ ನಾವು ಅದನ್ನ ಏನಂತ ಕರಿತೀವಿ, ಇನ್ಸುಲೇಷನ್ ಅಂತ ಕರಿತೀವಿ. ಮತ್ತೆ ಮೆಟಾಲಿಕ್ ಶೀಟ್ ಅಂತ ಬಂದಾಗ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದಿ ಕೋರ್ಸ್ ಫ್ರಮ್ ದಿ ಡ್ಯಾಂಪ್ನೆಸ್ ಎಫೆಕ್ಟ್ they are covered with the lead alloy metallic sheet. ಅಂದ್ರೆ ಇದನ್ನ ಏನ್ ಮಾಡ್ತಾನೆ ಅಂತಂದ್ರೆ ಕೋರ್ಸ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ, ಡ್ಯಾಂಪ್ನೆಸ್ ಇಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಇದೇನ್ ಮಾಡ್ತಾನೆ, ಕವರ್ ಮಾಡಿರ್ತಾನೆ. ಇದಕ್ಕೆ ಏನ್ ಯೂಸ್ ಮಾಡಿರ್ತಾನೆ, ಲೆಡ್ ಅಥವಾ ಲೆಡ್ ಅಲಾಯ್ ನ ಯೂಸ್ ಮಾಡಿರ್ತಾನೆ. ನೆಕ್ಸ್ಟ್ ಬೆಡ್ಡಿಂಗ್ ಮೀನ್ಸ್ ಇದನ್ನ ಜೂಟ್ ಅಥವಾ ಫೈಬರ್ ಆರ್ ಪೇಪರ್ ಟೇಪ್ ಬೆಡ್ಡಿಂಗ್ ಈಸ್ ಯೂಸ್ಡ್ ಓವರ್ ಮೆಟಾಲಿಕ್ ಶೀಟ್. ಅಂದ್ರೆ ಮೆಟಾಲಿಕ್ ಶೀಟ್ ಮೇಲೆ ಏನ್ ಮಾಡಿರ್ತಾನೆ, ಜೂಟ್ ಅಂದ್ರೆ ಜುಂಜು ಅಥವಾ ಫೈಬರ್ ಕಂಟೆಂಟ್ ಅಥವಾ ಪೇಪರ್ ನ ಏನ್ ಮಾಡಿರ್ತಾನೆ, ಜೂಟ್ ತರ ಅದನ್ನ ಇದ್ರ ಮೇಲೆ, ಯಾವ್ದ್ರ ಮೇಲೆ, ಮೆಟಾಲಿಕ್ ಶೀಟ್ ಮೇಲೆ ಯೂಸ್ ಮಾಡಿರ್ತಾನೆ. ನೆಕ್ಸ್ಟ್ ಆರ್ಮೋರಿಂಗ್ ಅಂತ ಬಂದಾಗ ದ ಬೆಡ್ಡಿಂಗ್ ಲೇಯರ್ ಈಸ್ ಕವರ್ಡ್ ವಿತ್ ದಿ 2 layers ಆಫ್ ದಿ
ಗ್ಯಾಲ್ವನೈಸ್ಡ್ ಸ್ಟೀಲ್ ವೈರ್ ಆರ್ ಸ್ಟೀಲ್ ಟೇಪ್. ಅಂದ್ರೆ ಈ ಬೆಡ್ಡಿಂಗ್ ಮೇಲೆ ಏನ್ ಮಾಡಿರ್ತಾನೆ, ಗ್ಯಾಲ್ವನೈಸ್ಡ್ ಸ್ಟೀಲ್ ಅಥವಾ ಗ್ಯಾಲ್ವನೈಸ್ಡ್ ಸ್ಟೀಲ್ ವೈರು ಅಥವಾ ಸ್ಟೀಲ್ ಟೇಪ್ ನ ಯೂಸ್ ಮಾಡಿರ್ತಾನೆ. ಯಾಕಂದ್ರೆ ವೈರ್ ಸ್ಟ್ರೆಂತ್ ಆಗಿರ್ಲಿ, ಕಟ್ ಆದ್ರೂ ಅದು ವೈರ್ ಹಂಗೆ ಸ್ಟ್ರೆಂತ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಏನ್ ಮಾಡಿರ್ತಾನೆ, ಆ ಮೆಟಾಲಿಕ್ ಶೀಟ್ ಇದನ್ನ ಹಾರ್ಮೋರಿಂಗ್ ನ ಯೂಸ್ ಮಾಡಿರ್ತಾನೆ. ಇದನ್ನ ಪ್ರೊಟೆಕ್ಷನ್ ಅಂತ ಬಂದಾಗ ಫೈನಲಿ ದ ಕೇಬಲ್ ಇಸ್ ಕವರ್ಡ್ ವಿತ್ ಎ ಫೈಬರ್ ಪ್ರೊಟೆಕ್ಟಿಂಗ್ ಲೇಯರ್. ಅಂದ್ರೆ ಇದಾದ್ಮೇಲೆ ಇಷ್ಟು ಆದ್ಮೇಲೆ ನಮ್ಗೆ ಪ್ರೊಟೆಕ್ಷನ್, ಅದನ್ನ ಏನ್ ಮಾಡಿರ್ತಾನೆ, ಒಂದು ಫೈಬರ್ ಕವರಿಂದ ಏನ್ ಮಾಡಿರ್ತಾನೆ, ವೈರ್ ನ ಪ್ರೊಟೆಕ್ಟ್ ಮಾಡಿರ್ತಾನೆ. ಆಯ್ತಾ, ಇಷ್ಟು ಕನ್ಸ್ಟ್ರಕ್ಟ್ ಮಾಡಿರ್ತಕ್ಕಂಥದ್ದು ಒಂದು ಕೋರು, ಇನ್ಸುಲೇಷನ್, ಮೆಟಾಲಿಕ್ ಶೀಟ್, ಬೆಡ್ಡಿಂಗ್, ಆರ್ಮೋರಿಂಗ್, ಪ್ರೊಟೆಕ್ಷನ್. ಗೊತ್ತಾಯ್ತಾ? ಕೋರ್ ಅಂದ್ರೆ 1 to 4 ಅಥವಾ 3.5 ಕೋರ್ ಕೇಬಲ್ ಅಂತ ಕರಿತೀವಿ, ಅಥವಾ 4 ಕೋರ್ ಕೇಬಲ್ ಅಂತಾನು ಕರಿತೀವಿ, 3 ಕೋರ್ ಕೇಬಲ್ ಅಂತಾನು ಕರಿತೀವಿ, 2 ಕೋರ್ ಕೇಬಲ್ ಅಂತಾನು ಕರಿತೀವಿ, 1 ಕೋರ್ ಕೇಬಲ್ ಅಂತಾನು ಕರಿತೀವಿ. ಇನ್ಸುಲೇಷನ್ ಅಂದ್ರೆ ಈ ಒಂದೊಂದು ಕೋರ್ ಸಪರೇಟ್ ಇನ್ಸುಲೇಷನ್ ಮಾಡಿರೋದ್ರಿಂದ ನಾವು ಇನ್ಸುಲೇಷನ್ ಅಂತ ಕರಿತೀವಿ. ಮತ್ತೆ ಮೆಟಾಲಿಕ್ ಶೀಟ್ ಅಂದ್ರೆ ಈ ಎಲ್ಲಾ ಕೋರ್ಗಳನ್ನು ಸೇರ್ಬಿಟ್ಟು ಏನ್ ಮಾಡಿರ್ತಾನೆ, ಒಂದು ಲೆಡ್ ಅಥವಾ ಲೆಡ್ ಅಲಾಯ್ ಕಂಟೆಂಟ್ ಇಂದ ಏನ್ ಮಾಡಿರ್ತಾನೆ, ಅದನ್ನಲ್ಲಿ ಕವರ್ ಮಾಡಿರ್ತಾನೆ. ಮತ್ತೆ ಬೆಡ್ಡಿಂಗ್ ಅಂತ ಬಂದಾಗ ಇದ್ರ ಮೇಲೆ ಜೂಟು ಅಥವಾ ಫೈಬರ್ ಅಥವಾ ಪೇಪರ್ ಕಂಟೆಂಟ್ ನ ಯೂಸ್ ಮಾಡಿಕೊಂಡು ಬೆಡ್ಡಿಂಗ್ ಹಾಕಿರ್ತಾನೆ. ಆಮೇಲೆ ಆರ್ಮೋರಿಂಗ್ ಅಂತ ಬಂದಾಗ ಅದ್ರಲ್ಲಿ ಏನ್ ಮಾಡಿರ್ತಾನೆ, ನಿಮ್ಗೆ ಒಂದು ಸ್ಟೀಲ್ ವೈರು ಅಥವಾ ಸ್ಟೀಲ್ ಟೇಪ್ ನ ಹಾಕಿರ್ತಾನೆ. ಮತ್ತೆ ಪ್ರೊಟೆಕ್ಷನ್ ಗೆ ಫೈಬರ್ ಕಂಟೆಂಟ್ ಇಂದ ಏನ್ ಮಾಡಿರ್ತಾನೆ, ಮೇಲೆ ಲಾಸ್ಟ್ ಕವರಿಂಗ್ ಮಾಡಿರ್ತಾನೆ. ಇಷ್ಟು ಈ ಅಂಡರ್ ಗ್ರೌಂಡ್ ಕೇಬಲ್ ಬರ್ತಕ್ಕಂಥ ಕನ್ಸ್ಟ್ರಕ್ಷನ್ ಇದರಿಂದ ಮಾಡಿರ್ತಾನೆ. ನೆಕ್ಸ್ಟ್ ಬಂದು ಟೈಪ್ಸ್ ಆಫ್ ಅಂಡರ್ ಗ್ರೌಂಡ್ ಕೇಬಲ್. ಮತ್ತೆ ಟೈಪ್ಸ್ ಆಫ್ ಯುಜಿ ಕೇಬಲ್. ಇವನ್ ತಗೊಂಡಾಗ ಒಂದು ಬಂದು ನಮ್ಗೆ ಬೆಲ್ಟ್ ಕೇಬಲ್, ಬೆಲ್ಟೆಡ್ ಕೇಬಲ್. ಸೆಕೆಂಡ್ ಒನ್ ಬಂದು shielded or H cable. Shielded or H cable. ಮೂರನೇದು ಬಂದು SL ಕೇಬಲ್. ನಾಲ್ಕನೇದು ಬಂದು HSL ಕೇಬಲ್. ಈ ತರ 4 ಟೈಪ್ ಬರುತ್ತೆ. ಒಂದು ಬೆಲ್ಟೆಡ್ ಕೇಬಲ್, ಇನ್ನೊಂದು ಶೀಲ್ಡೆಡ್ ಆರ್ ಎಚ್ ಕೇಬಲ್, ಮತ್ತೆ SL ಕೇಬಲ್, HSL ಕೇಬಲ್ ಅಂತ